ನೋಡಿ, ಮೊನ್ನೆ ಬೆಂಗಳೂರಿನಲ್ಲಿ ಟೆಕ್ಕಿ ಯುವತಿಯೊಬ್ಬಳು ಸಾವನ್ನಪ್ಪಿದ್ಲು. ಈ ಬೆಡ್ ಎಲ್ಲ ಸುಟ್ಟು ಹೋಗಿತ್ತು, ಮನೆಗೆಲ್ಲ ಬೆಂಕಿ ಬಿದ್ದಿತ್ತು. ಹೆಂಗೆ ಬೆಂಕಿ ಬಿತ್ತು, ಏನು ಎತ್ತ, ನಾವು ಅದಕ್ಕೆ ಸಂಬಂಧಪಟ್ಟಂಗೆ ವರದಿ ಪ್ರಸಾರ ಮಾಡಿದ್ವಿ. ಅಂದರೆ ಏನೋ ಎಡವಟ್ಟಾಗಿದೆ, ಹಾಗಾಗಿ ಬೆಂಕಿ ಬಿದ್ದಿರಬೇಕು, ಶಾರ್ಟ್ ಸರ್ಕ್ಯೂಟ್ ಆಗಿರಬೇಕು, ಈ ಥರ ಎಲ್ಲ ಇಲ್ಲ. ಅದಕ್ಕೊಂದು ಬೇರೆ ತಿರುವು ಸಿಕ್ಕಿದೆ. ಈಗ ಯಾವನೋ ಒಬ್ಬ ಹೋಗಿ ಅವಳನ್ನು ಕೊಲೆ ಮಾಡಿರೋದು. ಅವನ ಹೆಸರು ಕರ್ನಲ್ ಕುರೈ. ಅವನ ಹೆಸರು ನೋಡಿ ಹೆಂಗಿದೆ ಅಂತ. ಇವನಿಂದಾಗಿನೇ ಆಕೆ ಸತ್ಲಾ. FSL ವರದಿ, ಅದರ ಸ್ಯಾಂಪಲ್ ಕಳಿಸಿದ್ದಾರೆ ಪೊಲೀಸರು. ವರದಿಗೋಸ್ಕರ ಕಾಯ್ತಾ ಇದ್ದಾರೆ. ನೋಡಿ, ಮನೆ ಗೆಳತಿ ಅವಳ ಜೊತೆಗೆ ಇದ್ಲು ಅಕ್ಕಪಕ್ಕ ರೂಮಲ್ಲಿ. ಆಕೆ ಎಕ್ಸೆಂಚರಲ್ಲಿ ಇಂಜಿನಿಯರ್. ಇವನು ನೋಡಿ, ಇವನಿಗೆ ನೆಟ್ಟಿಗೆ 22 ವರ್ಷ ಆಗಿಲ್ಲ ಇವನಿಗೆ. ಇವನು ಅವಳು ನುಗ್ಗಿ ಅವಳ ಮೇಲೆ ಏನಾದರೂ ಅನಾಚಾರ ಮಾಡೋದನ್ನ, ಈ ರೀತಿ ಸಂದೇಹಗಳು ಕೂಡ ಇವೆ. ಅದಾದಮೇಲೆ ಗೊತ್ತಾಗಬಾರ್ದು ಅಂತ ಬೆಂಕಿ ಹಚ್ಚಿ ಹೋದ ಅಂತ. ಉದ್ಯೋಗ ಆರಿಸ್ಕೊಂಡು ಬೇರೆ ಬೇರೆ ಭಾಗದಿಂದ ಬರ್ತಾರೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬಂದಿದ್ದು ಈ ಹುಡುಗಿ. ಎಕ್ಸೆಂಚರಲ್ಲಿ ಕೆಲಸ ಮಾಡ್ತಾ ಇದ್ಲು, ಸಾಫ್ಟ್ವೇರ್ ಇಂಜಿನಿಯರ್. ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ಆಕೆ ವಾಸ. ಈ ರೀತಿ ಆಗಿಬಿಟ್ರೆ ಏನು ಕಥೆ. ಜನವರಿ 3ನೇ ತಾರೀಕು ನಡೆದಂಥ ಘಟನೆ ಇದು. ಇದ್ದಕ್ಕಿದ್ದಂಗೆನೇ ಮನೆಯಲ್ಲಿ ಹೊಗೆ ಕಾಣಿಸ್ಕೊಳ್ತು. ಮಾಲೀಕ ಮಾಹಿತಿ ಕೊಟ್ಟು ಫೈರ್ ಇಂಜಿನ್ನವ್ರು ಬಂದು ಪೊಲೀಸರು ಬರೋಷ್ಟೊತ್ತಿಗೆ ವಿಪರೀತ ಸುಟ್ಟು ಹೋಗಿತ್ತು. ನೋಡಿ, ಬೆಡ್ ನೋಡಿ ಹೆಂಗಿದೆ ಅಂತ. ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲ ಕರಕಲಾಗಿದ್ವು. ಈ ಪೊಲೀಸರು ಒಳಗಡೆ ಬಂದಾದಮೇಲೂ ಕೂಡ ಆಕೆ ಪ್ರಜ್ಞೆ ತಪ್ಪಿದ ಸ್ಥಿತಿನಲ್ಲೇ ಬಿದ್ದಿದ್ಲು. ಆಮೇಲೆ ವೈದ್ಯರು ಬಂದು ಹೇಳಿದ್ರು, ಇಲ್ಲ, ಈಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ನೋಡಿ, ಅವನು ತೋರಿಸ್ತಾ ಇದ್ದೀವಿ ಅವನ್ನ. ಕರ್ನಲ್ ಕುರೈ ಅವನ ಹೆಸರು. ಜನವರಿ 3ನೇ ತಾರೀಕು ಹಾಗಾದರೆ ಏನಾಯಿತು? ಜನವರಿ 3ನೇ ತಾರೀಕು ರಾತ್ರಿ 9 ಗಂಟೆಗೆ ಇವನು ಒಳಗಡೆ ನುಗ್ಗಿದ್ದ. ಕುರೈ ಸ್ಲೈಡಿಂಗ್ ವಿಂಡೋ, ಅದರ ಮುಖಾಂತರ ಒಳಗಡೆ ಬಂದ. ಒಬ್ಬಳೇ ಇದ್ಲು ಆಕೆ. ಆಕೆಯ ಮೇಲೆ ಅತ್ಯಾಚಾರಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾನೆ. ಪ್ರತಿರೋಧ ತೋರಿಸಿದಂಥ ಸಂದರ್ಭದಲ್ಲಿ ಆಕೆಗೆ ಹೊಡೆದಿದ್ದಾನೆ, ಬಡಿದಿದ್ದಾನೆ. ಪ್ರಜ್ಞೆ ತಪ್ಪದಂಥ ಸಂದರ್ಭದಲ್ಲಿ ಆಕೆ ಬಟ್ಟೆ ಅದನ್ನೇ ಹಾಸಿಗೆ ಮೇಲೆ ಹಾಕಿ ಬೆಂಕಿ ಹಚ್ಚಿ ಅಲ್ಲಿಂದ ಪರಾರಿಯಾಗಿದ್ದ. ಅಂದರೆ ಯಾವುದೇ ಸಾಕ್ಷ್ಯಗಳು ಸಿಗಬಾರ್ದು ಅಂತ. ಆಮೇಲೆ ಈ ಕಿಚನ್ನಿಗೆ ಕರ್ಕೊಂಡು ಹೋಗಿ ರೂಮ್ನಲ್ಲಿ ಬೆಂಕಿ ಜಾಸ್ತಿ ಆಯಿತು. ಬೆಂಕಿ ನಿಧಾನವಾಗೆಲ್ಲ ಜೋರಾಗಿ ಹಬ್ಬತಾ ಇತ್ತು. ಈ ಸಂದರ್ಭದಲ್ಲಿ ಅಲ್ಲೇ ಬಿಟ್ಟು ಎಸ್ಕೇಪ್ ಆದ. ಆಮೇಲೆ ಮೊಬೈಲ್ ಬೇರೆ ಎತ್ಕೊಂಡು ಹೋಗ್ಬೇಕಾರೆ ಈಗ ನೋಡಿ, ಅದೇ ಮೊಬೈಲ್ನಿಂದಲೇ ಸಿಕ್ಕಾಕೊಂಡಿದ್ದಾನೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಅಲ್ಲೇ ಸ್ಪಾಟಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ನಾವು ನೋಡ್ತಾ ಇದ್ದೀವಿ, ನಾವು ಇದ್ರ ಬಗ್ಗೆ ವರದಿ ಪ್ರಸಾರ ಮಾಡಿದ್ವಿ. ಬೆಂಕಿ ಹೇಗೆ ಬಿತ್ತು ಅಂತ, ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಗ್ಯಾಸ್ ಲೀಕ್ ಆಗಿರ್ಬೋದು, ಈ ರೀತಿ ಅನುಮಾನಗಳು ಕಾಡ್ತಾ ಇದ್ವು. ಯಾಕಂದರೆ ಆಕೆ ಮಲಗಿದಂಥ ಬೆಡ್ ಪೂರ್ತಿ ಸುಟ್ಟು ಹೋಗಿರೋದು, ಮನೆಯಲ್ಲಿದ್ದಂಥ ಬೇರೆ ಬೇರೆ ವಸ್ತುಗಳು ಕರಕಲಾಗಿರುವಂಥದ್ದು. ಆದರೆ ಈ ಕಥೆ ಬೇರೆದೇ ಇದೆ. ಅದು ಏನಂತೀರಿ? ಖಂಡಿತ ರಂಗನಾಥ, ಜನವರಿ 3ನೇ ತಾರೀಕು ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸುಬ್ರಹ್ಮಣ್ಯ ಲೇಔಟ್ನ ಒಂದು ಮನೆಯಲ್ಲಿ ಯುವತಿಯೊಬ್ಬಳು ಉಸಿರುಗಟ್ಟಿದ ರೀತಿಯಲ್ಲಿ ಸಾವನ್ನಪ್ಪಿದ್ಲು. ಪೊಲೀಸರು ಬಂದಾಗ ಆಕೆ ಮನೆಯಲ್ಲಿ ಬೆಂಕಿ ಬಿದ್ದಿತ್ತು. ಅಂದರೆ ಆಕೆಯ ರೂಮ್ನಲ್ಲಿ ಬೆಂಕಿ ಬಿದ್ದಿತ್ತು. ಆಕೆಯ ರೂಮ್ನಲ್ಲಿ ಹಾಸಿಗೆ ಮೇಲಿದ್ದಂತಹ ಬಟ್ಟೆಗಳು ಮತ್ತು ಹಾಸಿಗೆ ಮತ್ತು ಇನ್ನಿತರ ವಸ್ತುಗಳು ಸಹ ಸುಟ್ಟು ಕರಕಲಾಗಿದ್ವು. ಈ ಸಂಬಂಧ ಆಕೆಯ ಸ್ನೇಹಿತ ಒಬ್ಬ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಈ ಕಂಪ್ಲೇಂಟ್ ಅನ್ನು ಆಧರಿಸಿ ಪೊಲೀಸರಿಗೂ ಸಹ ಈ ಒಂದು ಘಟನೆ ಬಗ್ಗೆ ಅನುಮಾನ ಇರುತ್ತೆ. ಹೀಗಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರ್ತಾರೆ. ತನಿಖೆಯನ್ನು ಮಾಡಿದಾಗ 1 ವಾರದ ನಂತರ ಈಗ ಈ ಒಂದು ಪ್ರಕರಣಕ್ಕೆ ಸ್ಫೋಟಕವಾದಂತಹ
ತಿರುವು ಸಿಕ್ಕಿರೋದು. ಅದೇನಂತಂದ್ರೆ ಈ ಒಂದು ಟೆಕ್ಕಿ ಯುವತಿ ವಾಸ ಮಾಡ್ತಿದ್ದಂತಹ ಮನೆಯ ಪಕ್ಕದಲ್ಲಿದ್ದಂತಹ 18 ವರ್ಷ 3 ತಿಂಗಳ ಕರ್ನಲ್ ಕುರೆ ಎಂಬಾತ ಈ ಒಂದು ಯುವತಿಯನ್ನ ಕೊಲೆ ಮಾಡಿದ್ದಾನೆ ಅನ್ನೋದೀಗ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ನಾನೀಗ ನಿಮ್ಗೆ ಘಟನೆ ಸ್ಥಳದಲ್ಲಿ ಇದ್ದೀನಿ, ಘಟನೆಯ ದೃಶ್ಯವನ್ನು ಸಹ ವಿವರಿಸ್ತೀನಿ. ಇದೇ ಒಂದು ಮನೆ, ಇದು ಸಂಕಲ್ಪ ನಿವಾಸ ಅಂತ ಹೇಳಿ ಸುಬ್ರಹ್ಮಣ್ಯ ಲೇಔಟ್ ನಲ್ಲಿರುವಂತಹ 3 ಫ್ಲೋರ್ನ ಬಿಲ್ಡಿಂಗು. ಈ 3 ಫ್ಲೋರ್ನ ಬಿಲ್ಡಿಂಗ್ ನಲ್ಲಿ 2ನೇ ಫ್ಲೋರ್ ನಲ್ಲಿ ಮೃತಳಾಗಿರುವಂತಹ ಯುವತಿ ವಾಸವನ್ನ ಮಾಡ್ತಾ ಇರ್ತಾಳೆ ಆಕೆಯ ಇನ್ನೊಬ್ಬ ಸ್ನೇಹಿತೆ ಜೊತೆ. ಆದ್ರೆ ಜನವರಿ 3ನೇ ತಾರೀಕು ರಾತ್ರಿ ಸುಮಾರು 9 ಗಂಟೆ ಸುಮಾರಿಗೆ ಈ ಮನೆಯ ಪಕ್ಕದಲ್ಲಿ ಇದ್ದಂತಹ ಈ ಒಂದು ಬಿಲ್ಡಿಂಗ್ ಏನಿದೆ, ಈ ಬಿಲ್ಡಿಂಗ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಈ ಬಿಲ್ಡಿಂಗ್ ನಲ್ಲಿ ಈಗ ಮೇಲ್ಗಡೆ ಟೆರೆಸ್ ಬರಕ್ಕೂ ಸಹ ಒಂದು ಜಾಗ ಇದೆ. ಈ ಬಿಲ್ಡಿಂಗ್ ನ 1ನೇ ಫ್ಲೋರ್ ನಲ್ಲಿ ಕರ್ನಲ್ ಕುರೈ ತನ್ನ ತಾಯಿ ಜೊತೆ ವಾಸವನ್ನ ಮಾಡ್ತಾ ಇರ್ತಾನೆ. ಅವತ್ತು 9 ಗಂಟೆಗೆ ಸುಮಾರಿಗೆ ಈ ಒಂದು ಸ್ಟೇರ್ ಕೇಸ್ ಮೂಲಕ ಆತ ಈ ಒಂದು ಮಹಡಿಗೆ ಟೆರೆಸ್ ಮೇಲೆ ಬರ್ತಾನೆ. ಟೆರೆಸ್ ಮೇಲೆ ಬಂದವನೇ ಈ ಒಂದು ಪಕ್ಕದ ಮನೆ, ಅಂದ್ರೆ ಆ ಯುವತಿ ವಾಸ ಮಾಡ್ತಿದ್ದಂತಹ ಮನೆ ಏನಿದೆ, 2nd ಫ್ಲೋರ್ ಮನೆ, ಅಲ್ಲಿ ಈ ಒಂದು ಬಾಲ್ಕನಿ ಮೂಲಕ ಇಲ್ಲೊಂದು ಸ್ಲೈಡ್ ವಿಂಡೋ ಇದೆ. ಅಂದ್ರೆ ಆ ಸ್ಲೈಡ್ ವಿಂಡೋ ಅಲ್ಲಿ ಯಾವುದೇ ರೀತಿ ಗ್ರಿಲ್ ಇರಲ್ಲ. ಸೊ ಸ್ಲೈಡ್ ವಿಂಡೋನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿದ್ದಾನೆ. ಈ ವೇಳೆ ಒಬ್ಳೆ ಇದ್ದಂತಹ ಯುವತಿಯ ಮೇಲೆ ಆತ ಲೈಂಗಿಕವಾಗಿ ಕಿರುಕುಳವನ್ನು ನೀಡಕ್ಕೆ ಶುರು ಮಾಡಿದ್ದಾನೆ. ಆಕೆಯ ಮೇಲೆ ಅತ್ಯಾಚಾರಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಾನೆ. ದೃಶ್ಯದಲ್ಲಿ ಗಮನಿಸಬಹುದು. ಈಗ ಒಂದು ಪೊಲೀಸರು ಸಹ ಪ್ರಕರಣ ತನಿಖೆಯಲ್ಲಿರುತ್ತೆ ಅಂತ ಹೇಳಿ ಒಂದು ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಇದೇ ಒಂದು ಸ್ಲೈಡ್ ಮುಖಾಂತರ ಆಕೆಯ ಬೆಡ್ರೂಮ್ಗೆ ಹೋದಂತಹ ಕರ್ನಲ್ ಕುರೈ ಆಕೆಯ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನ ಪಡ್ತಾನೆ. ಈ ವೇಳೆ ಆಕೆಯ ಪ್ರತಿರೋಧ ತೋರಿದಾಗ ಆಕೆಯ ಮೇಲೆ ಹಲ್ಲೆ ಮಾಡ್ತಾನೆ. ಇದರಿಂದ ಆಕೆ ಕೆಳಗಡೆ ಬೀಳ್ತಾಳೆ. ಕೆಳಗಡೆ ಬಿದ್ದಾಗ ಆಕೆಯ ತಲೆ ಮತ್ತು ಇನ್ನಿತರ ಭಾಗಗಳಲ್ಲಿ ಗಾಯ ಆಗುತ್ತೆ. ಇದರಿಂದ ರಕ್ತಸ್ರಾವ ಆಗುತ್ತೆ. ಇದರಿಂದ ಗಾಬರಿಯಾದಂತಹ ಕರ್ನಲ್ ಕುರೈ ಏನಿದ್ದಾನೆ ಆತ ಆಕೆಯನ್ನ ಎಳ್ಕೊಂಡು ಹೋಗಿ ಒಂದು ಕಿಚನ್ ಅಲ್ಲಿ, ಮನೆಯಲ್ಲಿ ಕಿಚನ್ ಅಲ್ಲಿ ಮಲಗಿಸ್ತಾನೆ. ಬಳಿಕ ಸಾಕ್ಷಿ ನಾಶ ಮಾಡೋದಕ್ಕೋಸ್ಕರ ಮತ್ತೆ ಬೆಡ್ರೂಮ್ಗೆ ಬಂದು ರಕ್ತ ಆಗಿದ್ದಂತಹ ಒಂದು ಬಟ್ಟೆಯನ್ನ ಬೆಡ್ ಮೇಲೆ ಇಟ್ಟು ಬೆಂಕಿಯನ್ನ ಹಾಕ್ತಾನೆ. ತದನಂತರ ಆತ ಸ್ಲೈಡ್ ವಿಂಡೋ ಮುಖಾಂತರ ಎಸ್ಕೇಪ್ ಆಗ್ತಾನೆ. ಆದ್ರೆ ಈ ವೇಳೆ ಒಳಗಡೆ ಇದ್ದಂತಹ ಯುವತಿ ಅನ್ಕಾನ್ಸಿಯಸ್ ಆಗಿದ್ದ ಕಾರಣಕ್ಕಾಗಿ ಆಕೆ ಮೃತಪಟ್ಟಿದ್ದಾಳೆ. ಸದ್ಯಕ್ಕೆ ಪೊಲೀಸರು ಆಕೆಯ ಈ ಒಂದು ಮೊಬೈಲ್ ಅನ್ನ ಹುಡುಕಾಟದಲ್ಲಿದ್ದಾಗ ಮೊಬೈಲ್ ಸಿಕ್ಕಿದೆ. ಮೊಬೈಲ್ ಈತನ ಬಳಿ ಸಿಕ್ಕಿದ ಕಾರಣಕ್ಕಾಗಿ ಆತನ ವಿಚಾರಣೆ ಮಾಡಿದಾಗ ಕೊಲೆ ಮಾಡಿರುವಂತಹ ಅಂಶ ಗೊತ್ತಾಗ್ತಾ ಇದೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ರೇಪ್ ಕೇಸನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಆತ ಈಕೆಯ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನ ಪಟ್ಟಿದ್ದ, ಜೊತೆಗೆ ಬಲಾತ್ಕಾರ ಮಾಡುವಾಗಲೇ ಆಕೆಯ ಮೃತಪಟ್ಟಿಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಹೀಗಾಗಿ ಪೊಲೀಸರು ಕೆಲವೊಂದು ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿ FSL ಕಳಿಸಿದ್ದು ಆ ಒಂದು ವರದಿಗೆ ಕಾಯ್ತಾ ಇದ್ದಾರೆ. ಆದರೆ ರಾಮಮೂರ್ತಿ ನಗರ ಪೊಲೀಸರು ಈತನನ್ನ ಬಂಧಿಸಿ ಈಗ ರೇಪ್ ಕೇಸ್ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತೀವ್ರವಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಾಹಿತಿಗೆ